ಪ್ರಥಮ ಚಿಕಿತ್ಸೆ. ಪ್ರಥಮ ಚಿಕಿತ್ಸೆ ಅಂತಂದ್ರೆ ಈಗಾಗಲೇ ನಿಮಗೆ 8 ಮತ್ತು 9ನೇ ತರಗತಿ ತಿಳ್ಕೊಂಡಿದ್ದೀರಾ. ಫಸ್ಟ್ ಏಡ್ ಅಂತ ಕರಿತೀವಿ ಇಂಗ್ಲಿಷ್. ಈ ನಿನ್ನೆ ಮ್ಯಾಚ್ ಆಡಿದ್ರೆ ಇನ್ನು ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಸಂದರ್ಭದಲ್ಲಿ ಅರ್ಚನೆಗೆ ಏನಾದ್ರು ಮ್ಯಾಚ್ ಆಡೋ ಸಂದರ್ಭದಲ್ಲಿ ಮೊಣಕಾಲು ಅಂತಕ್ಕಂಥದ್ದು ಇಟ್ಕೊಂಡೋರು. ಸೊ ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಶಿಸ್ತು ಅಥವಾ ಏನು ವೈದ್ಯ ಅಧಿಕಾರಿಗಳಿಂದ ಒಂದು ಅವ್ರ ಕಡೆ ಟೀಚರ್ ಅಥವಾ ಡೆಟಾಲ್ ಅಂತ ಅದನ್ನ ತೊಳೆದ್ಬಿಟ್ಟು ಅದನ್ನ ಆಯಿಂಟ್ಮೆಂಟ್ ಹಾಕಿಬಿಟ್ಟು ತಾತ್ಕಾಲಿಕ ಚಿಕಿತ್ಸೆ ಕೊಡ್ತಾರೆ. ಹಾಗೆ ಡೆಫಿನೇಷನ್ ಇದೆ. ಈ ಪ್ರಥಮ ಚಿಕಿತ್ಸೆ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ ಒಬ್ಬ ಕ್ರೀಡಾಪಟು ಅಥವಾ ಒಬ್ಬ ವ್ಯಕ್ತಿ ಅಪಘಾತಕ್ಕೆ ಒಳಗಾದಾಗ ಆ ಸಂದರ್ಭದಲ್ಲಿ ದೊರೆತಕ್ಕಂತಹ ಉಪಕರಣಗಳನ್ನು ಉಪಯೋಗಿಸಿಕೊಂಡು ನೀಡ್ತಕ್ಕಂಥ ಒಂದು ತಾತ್ಕಾಲಿಕ ಚಿಕಿತ್ಸೆ. ಅದು ವೈದ್ಯರು ಬರುವುದಕ್ಕಿಂತ ಮುಂಚಿತವಾಗಿ ಕೊಡ್ತಕ್ಕಂಥದ್ದು, ನಾವು ಪರ್ಮನೆಂಟ್ ಅಲ್ಲ. ಅದಕ್ಕ ಸೊ ಎಕ್ಸಾಂಪಲ್, ನಿನ್ನೆ ಒಂದು ಮಗು ದಿದಿಯ ಮಗು ವಾಕ್ ರೇಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂತಂದ್ರೆ, ಸೊ 15 ರೌಂಡ್ ವಾಕ್ ಮಾಡ್ಬೇಕಂತ ಸಂದರ್ಭದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಒಂದು ಬಿಸಿಲಿನ ಜಲಕ್ಕೆ ಬಿದ್ದುಬಿಟ್ಟು ಅನ್ಕಾನ್ಶಿಯಸ್ ಮೂರ್ಛೆ ಹೋದಾಗ ಏನ್ ಮಾಡ್ತೀವಿ ನಾವು? ನೀರು ಮುಖಕ್ಕೆ ಹಾಕ್ತೀವಿ. ಆಮೇಲೆ ಕೈಗಳನ್ನ ಕಾಲುಗಳನ್ನ ತಿಕ್ತೀವಿ, ಚೆನ್ನಾಗಿ ಉಜ್ಜಿರ್ತೀವಿ, ಶಾಖನ ಉತ್ಪತ್ತಿ ಮಾಡ್ತೀವಿ. ಆದ್ರೂ ಸಮೇತ ಆ ಮಗು ಏನಾಗ್ತು? ಎಚ್ಚರ ಆಗ್ಲಿಲ್ಲ. ಕೊನೆಗೆ ವೈದ್ಯರ ಹತ್ರನೇ ನಾವು ಕರ್ಕೊಂಡು ಹೋಗ್ಬಿಡ್ಬೇಕು. ಸೊ ಹಾಗಾಗಿ ತಕ್ಷಣನೇ ಆ ಮಗುನ ಎಚ್ಚರಿಕೆ ಬರಲಿಲ್ಲ ಅಂತಂದ್ರೆ ತಕ್ಷಣ ಕೊಲಾಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಸೊ ಅಲ್ಲಿ ಡಾಕ್ಟ್ರು ಮುಖಾಂತರ ವೈದ್ಯರ ಒಂದು ಶಿಕ್ಷಣ ಮುಖಾಂತರ ಆ ಮಗು ಏನಾಗ್ತು? ಎಚ್ಚರ. ಹಾಗೆ ಪ್ರಥಮ ಚಿಕಿತ್ಸೆ ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡು, ಸೊ ಮನೆಯಲ್ಲಾಗುತ್ತೆ, ಶಾಲೆಯಲ್ಲಾಗುತ್ತೆ, ಹೊರ ಪರಿಸರದಲ್ಲೂ ಸಮೇತ ನಾವು ಅನೇಕ ರೀತಿಯ ಅಪಘಾತಗಳನ್ನು ನಾವು ಕಾಣ್ತೀವಿ. ಸರ್ ಮನೆಯಲ್ಲಾದ್ರೆ ಹೇಗಾಗುತ್ತೆ? ಮನೆಯಲ್ಲೇ ಹೇಗಾಗುತ್ತೆ? ತರಕಾರಿ ಹಚ್ಬೇಕಾದ್ರೆ ಕೈ ಕೊಯ್ಬೇಕು, ಓಕೆ. ಅನಂತರ ಕರೆಂಟ್, ವೆರಿ ಗುಡ್. ವಿದ್ಯುತ್ ಶಾಖದಿಂದ, ಓಕೆ, ಅಲ್ಲಾಗುತ್ತೆ. ಅನಂತರ ಅಡಿಕೆ ಕೈ ಸುಲಿಬೇಕಾದ್ರೆ, ಎಸ್, ನಿಮ್ಮ ಒಲೆ ಮೇಲೆ ಪಾತ್ರೆ ಏನಾದ್ರು ಪರಿಕರಗಳನ್ನ ಇಟ್ಟಾಗ ನೀವೆಲ್ಲೋ ಏನೋ ಒಂದು ಏನ್ ಮಾಡ್ತೀರಪ್ಪ ಅಂತಂದ್ರೆ, ಹಾಲು ಎಕ್ಸಾಂಪಲ್, ಹಾಲು ಪಾತ್ರೆ ಇಟ್ಬಿಟ್ಟು ಸ್ಟವ್ ಮೇಲೆ ಇಟ್ಬಿಡ್ತೀರ, ಮತ್ತೆ ಏನೋ ಒಂದು ಕೆಲಸ ಮಾಡ್ಕೊಂತ ಇರ್ತೀರ. ಆ ಒಂದು ಅರಿವು ಹಾಲು ಒಲೆ ಮೇಲೆ ಇಟ್ಟಿದ್ದೀನಲ್ಲ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಿಲ್ಲ ನಿಮಗೆ. ಸೊ ಬೇರೆ ಏನೋ ಕೆಲಸ ಮಾಡ್ಕೊಂಡು ಬರೋಷ್ಟೇ ಅದು ಉಕ್ತಾ ಇರ್ತದೆ ಜಲ್ದಿ, ಇನ್ನೇನಿಲ್ಲ ಉಕ್ಕಿಲ್ಲ, ಫುಲ್ ನೊರೆ ಮೇಲೆ ಬಂದಿರುತ್ತೆ. ತಕ್ಷಣ ನಿಮಗೆ ಏನು ಸಿಗಲ್ಲ, ಏನೋ ಕೈಗೆ ಏನು ಸಿಗಲ್ಲ, ಸುಡ್ತಾ ಇರುತ್ತೆ. ತಕ್ಷಣ ಏನ್ ಮಾಡ್ತೀರಿ ನೀವು? ಕೈ ಸುಟ್ಕೊಳ್ತೀರ, ಹಾಲು ಗೊತ್ತ, ಅವಾಗ ಏನಾಗುತ್ತೆ? ಸೊ ಹೀಗೆ ಮನೆಯಲ್ಲಿ, ಅನಂತರ ಹಬ್ಬ ಹರಿದಿನಗಳಲ್ಲಿ ಗೊತ್ತಿಲ್ಲದಲ್ಲ ನಿಮ್ಗೆ ಏನ್ ಮಾಡ್ತೀರ? ಗಣೇಶ ಹಬ್ಬ ಅಥವಾ ದೀಪಾವಳಿ ಹಬ್ಬದಲ್ಲಿ ಪಟಾಕಿ ಹೊಡಿತೀರ, ಹೌದಾ? ಪಟಾಕಿ ಹೊಡೆದಂತ ಸಂದರ್ಭದಲ್ಲಿ ನಿಮಗೆ ಆ ಜಾಗೃತಿ ಇರಬೇಕು, ಯಾವುದು ಏನಾಗುತ್ತೆ ಅಂತ. ಸೊ ಅಲ್ಲಿ ಸಮೇತ ನೀವು ಆ ಬೆಂಕಿ ಕಡ್ಡಿ ಕಿಡಿ ಮದ್ದು ಹಚ್ಚುವಷ್ಟೊತ್ತಿ ನಿಮ್ಗೆ ಏನಾಗುತ್ತೆ? ಸರ್ರ ಅಂತ ಬಂದ್ಬಿಡೋದು ಆ ಕಿಡಿ ಅಂತಕ್ಕಂಥದ್ದು. ಹೀಗೆ ಕೈ ಸುತ್ತಕ್ಕಂಥದ್ದು, ಪ್ರಾಣಾಪಾಯದಿಂದ ಪಾರಾಗ್ತಕ್ಕಂಥದ್ದನ್ನ ನಾವು ಪ್ರಥಮ ಚಿಕಿತ್ಸೆ ಅಂತ ಅಂದ್ರೆ. ಸೊ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ, ಮನೆಯಲ್ಲಾಗಿರ್ಬೋದು, ಶಾಲೆ ಆಗಿರ್ಬೋದು, ಹೊರಗಡೆ ಒಂದು ಪರಿಸರದಲ್ಲಿ ಆಗ್ತಕ್ಕಂಥ ಅವಘಡಗಳಿಗೆ, ಆ ಅವಘಡಗಳನ್ನ ನಾವು ಆ ಕ್ಷಣದಲ್ಲಿ ದೊರೆತಕ್ಕಂಥ ಉಪಕರಣವನ್ನು ಉಪಯೋಗಿಸಿಕೊಂಡು ನೀಡ್ತಕ್ಕಂತಹ ವೈದ್ಯರು ಬರೋದಕ್ಕಿಂತ ಮುಂಚಿತವಾಗಿ ಕೊಡ್ತಕ್ಕಂಥ ಒಂದು ಚಿಕಿತ್ಸೆಗೆ ಪ್ರಥಮ ಚಿಕಿತ್ಸೆ ಅಂತ ಅಂದ್ಬಿಟ್ಟು ನಾವು ಕರಿತೀವಿ. ಸೊ ಅಂತರಲ್ಲಿ ನಂಬರ್ 1 ಮೊದಲನೇದಾಗಿ ನೀವು ಹೇಳಿದಾಗೆ ಸುಟ್ಟ ಗಾಯಗಳು. ಸುಟ್ಟ ಗಾಯಗಳೇ ಪ್ರಥಮ ಚಿಕಿತ್ಸೆ. ಸುಟ್ಟ ಗಾಯಗಳು ಯಾವಾಗ ಆಗುತ್ತೆ? ದೇಹ ಅಥವಾ ದೇಹದ ಭಾಗಗಳು ಬೆಂಕಿ ಅಥವಾ ಬಿಸಿಯಾದ ಲೋಹ, ಈಗ ಹೇಳಿದ್ನಲ್ಲ, ಅಥವಾ ರಾಸಾಯನಿಕ ಆಮ್ಲಗಳು, ನಮ್ಮ ಲ್ಯಾಬ್ ಇದೆಯಲ್ಲ, ಸೈನ್ಸ್ ಲ್ಯಾಬ್ ಅಲ್ಲಿ ಆಸಿಡ್ ಅಂತ ಕರೀತಾರಲ್ಲ, ಆ ರಾಸಾಯನಿಕ ಆಮ್ಲಗಳು ಮೇಲೆ ನಮ್ಮ ಮೇಲೆ ಅಥವಾ ಬಟ್ಟೆ ಮೇಲೆ ಬಿದ್ದಂತ ಸಂದರ್ಭ, ಅಥವಾ ವಿದ್ಯುತ್ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಇಂದ ಆಗ್ತಕ್ಕಂಥ ಗಾಯಗಳು ನಾವು ಸುಟ್ಟ ಗಾಯಗಳು ಅಂತ ನಾವು ಕರಿತೀವಿ. ಈ ಸುಟ್ಟ ಗಾಯಗಳಿಗೆ ಅಂದ್ರೆ
ದೀಪಾವಳಿ ಹಬ್ಬ ಹರಿದಿನಗಳಲ್ಲಿ ಪಟಾಕಿ ಜಾಗರೂಕತೆಯಿಂದ ಹಚ್ಚತಕ್ಕಂಥ ಸಂದರ್ಭದಲ್ಲಿ ಆಗ್ತಕ್ಕಂಥವೆಲ್ಲ ಸುಟ್ಟ ಗಾಯಗಳು, ಹೌದಲ್ಲ? ಇದಕ್ಕೆ ಹೇಗೆ ಪ್ರಥಮ ಚಿಕಿತ್ಸೆ ಮಾಡ್ತೀರಾ? ಉಪಚಾರ ಹೇಗೆ ಅಂದ್ರೆ, ಮೊದಲು ಸುಟ್ಟ ಭಾಗವನ್ನ ಕಾಳಜಿಯಿಂದ ಉಪಚರಿಸಬೇಕು. ಸುಟ್ಟ ಗಾಯವನ್ನ ನೀವು ಲ್ಯಾಬ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಏನಾಗುತ್ತಪ್ಪ ಅಂತಂದ್ರೆ, ಏನೋ ಒಂದು ಕೆಮಿಕಲ್ ಹಾಕ್ಬೇಕಾದ್ರೆ ತಕ್ಷಣನೇ ಆಸಿಡ್ ಮೇಲೆ ಬೀಳ್ಬಿಡುತ್ತೆ. ಸೊ ಚರ್ಮ ಏನಾಗುತ್ತೆ, ಸುಟ್ಟೋಗ್ಬಿಡುತ್ತೆ ಅಥವಾ ಬೊಬ್ಬೆ ಬಂದ್ಬಿಡುತ್ತೆ. ಅವಾಗ ಏನ್ ಮಾಡ್ತೀರಾ, ಅದನ್ನ ಸುಟ್ಟ ಭಾಗವನ್ನ ಕಾಳಜಿಯಿಂದ ಬಹಳ ಉಪಚರಿಸಬೇಕು. ಬಟ್ಟೆಗೆ ಬೆಂಕಿ ಬಿದ್ದಾಗ ಗಾಬರಿಯಿಂದ ಓಡಾಡಬಾರದು. ಸೊ ಬಟ್ಟೆಗೆ ಬೆಂಕಿ ಬೀಳುತ್ತೆ ಅಂದ್ರೆ ಯಾವಾಗ, ಸೊ ಅನ್ಎಕ್ಸ್ಪೆಕ್ಟೆಡ್ ಅಲ್ಲಿ ನಿಮಗೆ ಗೊತ್ತಿಲ್ಲದೆ ಗುಡಿಸುಗಳು ಮನೆಗಳಾದ್ರೆ ಗೊತ್ತಿರುತ್ತೆ ಏನಪ್ಪ ಅಂತಂದ್ರೆ, ಈ ಬಟ್ಟೆ ಸೆರಗು ಅಥವಾ ಸ್ಯಾರಿ ಒಲೆ ಮೇಲೆ ನೀವು ಕಟ್ಟಿಗೆ ಒಲೆಯಲ್ಲಿ ಅಡಿಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಅರಿವಿಲ್ಲದೆ ಅಥವಾ ಸ್ಟೋವ್ ಮೇಲೆ ಪಕ್ಕ ಎಲ್ಲ ಏನಾದ್ರು ಒಂದು ಬಟ್ಟೆ ಅರಿವಿ ಅಂತಕ್ಕಂಥದ್ದು ಬೆಂಕಿ ಹಚ್ಕೊಂಡಾಗ ಗೊತ್ತಿಲ್ಲದಲ್ಲಿ ನಿಮಗೆ ಏನಾಗುತ್ತೆ, ನಿಮ್ಮ ಮೈ ಮೇಲೆ ಬೆಂಕಿ ಹಚ್ಕೊಡು. ಸೊ ಅಂತ ಸಂದರ್ಭದಲ್ಲಿ ಗಾಬರಿಯಿಂದ ಏನಾಗುತ್ತೆ, ಓಡಾಡಬಾರ್ದು, ನಂದಿಸ್ಬೇಕು ಅದನ್ನ ಬಟ್ಟೆಯನ್ನ. ಸೊ ಅದನ್ನ ಬೇಗ ನಂದಿಸ್ಬೇಕು. ಇಲ್ಲ ಮೇನ್ ಬಿತ್ತು ಅಂತಂದ್ರೆ ಒಂದು ದಪ್ಪದಾದ ಒಂದು ಬೆಡ್ಶೀಟ್ ಅಥವಾ ಕಂಬಳಿಯಿಂದ ಹಚ್ಕೊಂಡು ಉರಿರ್ತಕ್ಕಂತಹ ಬೆಂಕಿಯನ್ನ ನಂದಿಸ್ಬೇಕಾಗುತ್ತೆ. ಸೊ ಈ ರೀತಿ ಬೆಂಕಿ ತಗುಲಿದ ಬಟ್ಟೆಯನ್ನ ಜಾಗರೂಕತೆಯಿಂದ ದೇಹದಿಂದ ಬೇರ್ಪಡಿಸಬೇಕಾಗತ್ತೆ. ನಂತರ ಗಾಯದಿಂದ ಉಂಟಾಗ್ತಕ್ಕಂಥ ಬೊಬ್ಬೆಗಳನ್ನ ಯಾವುದೇ ಕಾರಣಕ್ಕೂ ಸೀಳಬಾರ್ದು. ಸುಟ್ಟ ಗಾಯಕ್ಕೆ ಬೊಬ್ಬೆ ಬಂದಿರ್ತದಲ್ಲ, ತನ್ನಕ್ಕೆ ತಾನೇ ಅದರೊಳಗೆ ಸಣ್ಣ ತರ ನೀರಿನ ಗುಳ್ಳೆರ ಇರ್ತದ, ಅದು ಹೊಡಿತಂತಂದ್ರೆ ನಿಮ್ಗೆ ಏನಾಗುತ್ತೆ, ಉರಿ ಬರುತ್ತೆ, ಹೌದಾ? ಸೊ ಈ ರೀತಿ ಅದನ್ನ ಸೀಳಬಾರ್ದು. ಸುಟ್ಟ ಒಂದು ಸಣ್ಣ ಗಾಯಗಳೇನಾದ್ರೂ ಆಗಿತ್ತಂತಂದ್ರೆ ತಣ್ಣೀರಿನಿಂದ ತೊಳಿಬೇಕು. ಅದಕ್ಕೆ ನಾವು ನಿನ್ನೆ ಕಾಲನ್ನ ಕಿತ್ಕೊಂಡು ಹೋದಾಗ ತಣ್ಣ ಇರ್ತಕ್ಕಂಥ ನೀರನ್ನ ಹಾಕಿದಾಗ ಅದೇನಾಗುತ್ತೆ ಅಪ್ಪ ಅಂತಂದ್ರೆ ಸ್ವಲ್ಪ ಜಾಸ್ತಿ ಸ್ಪ್ರೆಡ್ ಆಗಿದೆ, ಗಾಯ ಸ್ಪ್ರೆಡ್ ಆಗಿದೆ, ಆ ಚರ್ಮ ಅಂತಕ್ಕಂಥ ಅಲ್ಲಿಗೆ ಬಂದಾಗುತ್ತೆ. ಸೊ ಈ ರೀತಿ ಮುಲಾಮನ್ನು ಗಾಯಕ್ಕೆ ನವಿರಾಗಿ ಕೈಗಳಿಂದ ತೀಡುಬಾರ್ದು. ನವಿಲು ಗರಿತರ ಇರ್ತದಲ್ಲ ಅಥವಾ ಒಂದು ಹತ್ತಿಯನ್ನ ಕಾಟನಿಂದ ಅದನ್ನ ಮುಲಾಮನ್ನ ನಯವಾಗಿ ಲೇಪಿಸ್ಬೇಕು ಅದಕ್ಕೆ ಅದ್ರ ಮೇಲೆ. ಸೊ ಈ ರೀತಿ ಅಪಘಾತಕ್ಕೆ ಒಳಗಾದ ವ್ಯಕ್ತಿಯನ್ನ ನಾವು ಉಪಚರಿಸ್ತಕ್ಕಂಥದ್ದು ಯಾವುದು, ಸುಟ್ಟ ಗಾಯ ಆದಾಗ. ಸೊ ಅದೇ ಪ್ರಜ್ಞೆ ತಪ್ಪಿದಾಗ ಅಂತಂದ್ರೆ ಮೂರ್ಛೆ ಹೋಗ್ಬೋದು. ಪ್ರಜ್ಞೆ ಅಥವಾ ಮೂರ್ಛೆ. ಸೊ ಮೂರ್ಛೆ ಹೋದಂತ ಸಂದರ್ಭದಲ್ಲಿ ಏನ್ ಮಾಡ್ತೀರಾ? ಯಾವ್ಯಾವ ರೀತಿ ಮೂರ್ಛೆ ಹೋಗ್ತಾರೆ ವಿದ್ಯಾರ್ಥಿಗಳು ಅಥವಾ ಕ್ರೀಡಾಪಟುಗಳು ಅಥವಾ ವ್ಯಕ್ತಿಗಳು? ಊಟ ಮಾಡೋದು ಮೂರ್ಛೆ ಹೋಗ್ತಾರಾ? ಓಕೆ, ಆಮೇಲೆ ಹೇಳ್ಬೇಕು ಅದು ಕರೆಕ್ಟ್ ಆಗಿ. ಬಿಸಿಲಲ್ಲಿ, ಬಿಸಿಲಿನ ಜಲಕ್ಕೆ ನೀವು ಏನಾದ್ರು ನಾವು ನೋಡಿದ್ವಿ ಬೆಳಿಗ್ಗೆ ಪ್ರೇಯರ್ ಮಾಡ್ಬೇಕಾದ್ರೆ ನಾವು ತಪ್ಪು ಮಾಡ್ತೀವಿ. ನಾವು ನಿಮಗೆ ಬೆನ್ನಿನ ಮೇಲಕ್ಕೆ ಬಿಸಿಲಿದ್ರೆ ನಿಮ್ಮಲ್ಲಿ ಏನ್ ಮಾಡ್ತೀವಿ, ಆಪೋಸಿಟ್ ನಿಂತ್ರೆ. ಸೊ ಅವಾಗ ಎಷ್ಟೋ ವಿದ್ಯಾರ್ಥಿಗಳು ಸೂರ್ಯನ ಒಂದು ಅಭಿಮುಖವಾಗಿ ನಿಂತಾಗ ಆ ಒಂದು ಕಿರಣಗಳು ನಿಮಗೆ ಚಕ್ಕರ್ ತಲೆ ಸುತ್ತ ಹಾಗೆ ಬಂದ್ಬಿಟ್ಟು ಬೀಳ್ತದೆ, ಹೌದಾ? ಸೊ ಈ ರೀತಿ. ಆಮೇಲೆ ನಿಶಕ್ತಿಯಿಂದ ದೇಹದಲ್ಲಿ ಶಕ್ತಿ ಅಂತಕ್ಕಂಥದ್ದು ಕುಂಠಿತ ಆದಾಗ ಅವಾಗ ಮೂರ್ಛೆ ಹೋಗ್ತಾರ. ಆಮೇಲೆ ಎಸ್, ಇದ್ದಿದ್ದಂಗೆ ಇದೇ ರೂಮಲ್ಲಿ ಎಬ್ಬ ಬಂದ್ಬಿಟ್ರೆ ಬರಲ್ಲ. ಸೊ ಈ ರೀತಿ ಬಂದಾಗ ಏನಾಗ್ತದೆ, ಗಾಬರಿ ಆಗ್ತದೆ. ಕೆಲವು ಹೃದಯಾಘಾತ ಅಂತಕ್ಕಂಥದ್ದು ಇರ್ತಕ್ಕಂಥ ವ್ಯಕ್ತಿಗಳು ಹಾರ್ಟ್ ಅಟ್ಯಾಕ್ ತಕ್ಷಣ ಏನ್ ಮಾಡ್ತಾರೆ, ಶಾಕಿಂಗ್ ನ್ಯೂಸ್, ಹೆಚ್ಚಿದಾದ ಖುಷಿ ವಿಷಯ ಅಥವಾ ದುಃಖದ ವಿಷಯಗಳನ್ನು ಕೇಳಿದಾಗ ಸಮೇತ ಏನ್ ಮಾಡ್ತಾರೆ, ತಕ್ಷಣ ಮೂರ್ಛೆ ಹೋಗ್ತಾರೆ. ಹಾಗಾಗಿ ಬನ್ನಿ ಒಳಗೆ. ಸೊ ಮೂರ್ಛೆ ಹೋದಕ್ಕೆ ಒಂದು ಡೆಫಿನೇಷನ್ ಇದೆ. ನಮ್ಮ ಮೆದುಳಿದೆ ಗೊತ್ತಾ, ಬ್ರೈನ್ ಇದೆಯಲ್ಲ, ಆ ಬ್ರೈನ್ ಅಲ್ಲಿ ಎರಡು ಪಾರ್ಟ್ ಇದೆ. ಒಂದು ಸೆರೆಬ್ರಮ್ ಮತ್ತು ಇನ್ನೊಂದು ಸೆರೆಬೆಲ್ಲಮ್ ಅಂತ. ಒಂದು ದೊಡ್ಡ ಮೆದುಳು, ಒಂದು ಚಿಕ್ಕ ಮೆದುಳು ಅಂತ. ಸೆರೆಬ್ರಮ್ ಅಂತ ನೀವು ಸೈನ್ಸ್ ಅಲ್ಲಿ ಕೇಳ್ತೀರಾ. ಸೆರೆಬ್ರಮ್ ಒಂದು, ಸೆರೆಬೆಲ್ಲಮ್ ಅಂತ ಒಂದು. ಸೊ ಇವೆರಡು
ದೊಡ್ಡ ಮೆದುಳು ತನ್ನ ಕಾರ್ಯವನ್ನ ನಿಲ್ಲಿಸಿದಾಗ ಮೂರ್ಛೆ ಹೋಗ್ತಕ್ಕಂಥದ್ದು ಸಹಜ. ದೊಡ್ಡ ಮೆದುಳು ಈಗ ಕರೆಂಟ್ ಇದೆಯಪ್ಪ, ಅಲ್ಲಿ ಒಂದು ಕರೆಂಟ್ ಇದೆಯಪ್ಪ ಅಂತ ಅಂದ್ಬಿಟ್ಟು ಅಲ್ಲೇನಾದ್ರೂ ಒಂದು ಮೀಟರ್ ಕೂಡಿಸಿರ್ತಾರೆ, DP ಅಂತ ಹೇಳ್ತಾರೆ, ಹೌದಾ? ಆ DP ಆಫ್ ಮಾಡಿದ್ರೆ ಮುಂದಕ್ಕೆ ಪಾಸ್ ಆಗುತ್ತಾ? ಹಾಗೆ ನಮ್ದು DP ಇದ್ದಾಗೆ ಒಂದು ಬ್ರೈನ್. ಹಾಗಾಗಿ ದೊಡ್ಡ ಮೆದುಳು ತನ್ನ ಕಾರ್ಯವನ್ನ ನಿಲ್ಲಿಸಿದಾಗ ಉಂಟಾಗ್ತಕ್ಕಂಥ ಸ್ಥಿತಿಗೆ ಪ್ರಜ್ಞೆ ತಪ್ಪುವುದು ಅಂತ ಅಂದ್ಬಿಟ್ಟು ಹೇಳ್ತೀವಿ. ಸೊ ಹೀಗಾಗಿ ಈ ಪ್ರಜ್ಞೆ ತಪ್ಪಿದಂತಹ ಒಂದು ವ್ಯಕ್ತಿನ ಯಾವ್ಯಾವಾಗ ಅಂತಂದ್ರೆ ವಿಷ ಕುಡಿದಾಗ, ದೇಹದಲ್ಲಿ ಅಥವಾ ವಿಷ ಜಂತುಗಳೇನಾದ್ರೂ ಕಚ್ಚಿದಾಗ, ಈ ಚೇಳು ಅಥವಾ ಹಾವು, ವಿಷ ಸರ್ಪ, ವಿಷ ಜಂತುಗಳು ಅಥವಾ ಪಾಯ್ಸನ್ ತಾವೇ ದೇಹವನ್ನ ಸೇವಿಸಿದಾಗ ಏನಾಗ್ತಾರೆ? ಮೂರ್ಛೆ. ಸೊ ಅಂತಹ ಸಂದರ್ಭದಲ್ಲಿ ಅದಕ್ಕೆ ಅನುಸಾರವಾಗಿ ನಾವು ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ. ಏನಪ್ಪ ಅಂತಂದ್ರೆ ನಾವು ಬೇಗನೆ ವೈದ್ಯರನ್ನು ಶೀಘ್ರವೇ ಕರೆಸಬೇಕು. ಆ ರೀತಿ ಏನಾದರೂ ಆಗಿತ್ತು ಅಂತಂದ್ರೆ ವೈದ್ಯರನ್ನ ಕರೆಸಬೇಕು. ಕರೆಸಲಿಲ್ಲ ಅಂದ್ರೆ ನಾವಾದ್ರೂ ಆ ಕ್ಷಣಕ್ಕೆ ಎಲ್ಲಿ ಹೋಗ್ಬೇಕು? ವೈದ್ಯರ ಹತ್ರ ಹೋಗ್ಬೇಕು, ನಮ್ಮ ಜೀವವನ್ನ ಉಳಿಸಲಿಕ್ಕೆ. ಸೊ ಮೂರ್ಛೆ ಹೋದ ವ್ಯಕ್ತಿಯನ್ನ ಅಂಗಾತ ಮಲಗಿಸಬೇಕು. ಮೂರ್ಛೆ ಹೋದಂತ ವ್ಯಕ್ತಿಯನ್ನ ಅಂಗಾತ ಮಲಗಿಸಬೇಕು. ಮುಖ ಕೆಂಪಾಗಿತ್ತು ಅಂದ್ರೆ ಆ ವ್ಯಕ್ತಿ ತಲೆಯನ್ನ ಎತ್ತಿಡಬೇಕು. ಕಾರಣ ಸೊ ಬ್ರೈನ್ ಅಂದ್ರೆ ನಮ್ಮ ಮೆದುಳು ಮತ್ತು ಹಾರ್ಟಿಗೆ ಶ್ವಾಸಕೋಶದ ಮುಖಾಂತರ ಅವನಿಗೆ ಬ್ಲಡ್ ಸರ್ಕ್ಯುಲೇಷನ್ ಅಥವಾ ಬ್ರೀದಿಂಗ್ ಬ್ರೀತ್ ಆಗಲ್ಲ ಅಂತಂದ್ರೆ ಸ್ವಲ್ಪ ಎತ್ತಿ ಇಡಬೇಕು. ಅಂದ್ರೆ ತೊಡೆ ಮೇಲೆ ನಾವು ಕೂರಿಸ್ಕೊಂತೀವಲ್ಲ ತಲೆಯನ್ನ, ಹಾಗೆ. ಸೊ ಈ ರೀತಿ ಅವನೇನಾದ್ರೂ ವಿಷ ಕುಡಿದಿದ್ದಾನಪ್ಪ ಅಂತಂದ್ರೆ, ಪಾಯ್ಸನ್ ತಗೊಂಡಿದ್ದಾನಪ್ಪ ಅಂತಂದ್ರೆ ಅವನಿಗೆ ವೊಮಿಟ್ ಸೆಕ್ಷನ್ ಆಗುತ್ತೆ, ಹೌದಾ? ಸೊ ವೊಮಿಟ್ ಸೆಕ್ಷನ್ ಅಂದ್ರೆ ವಾಂತಿ ಅಂತಕ್ಕಂಥದ್ದು ಆದಂತ ಸಂದರ್ಭದಲ್ಲಿ ಕತ್ತನ್ನ ಎಡಕ್ಕೆ ಅಥವಾ ಬಲಕ್ಕೆ ತಿರುಗಿಸ್ಬೇಕಾಗತ್ತೆ. ಮೂರ್ಛೆ ಹೋದಂತಹ ವ್ಯಕ್ತಿಯನ್ನು ಯಾವುದೇ ಕಾರಣಕ್ಕೂ ನಿದ್ರೆಗೆ ಅಂದ್ರೆ ಹಾವು ಕಡ್ದಂತ ಸಂದರ್ಭದಲ್ಲಿ ಮೂರ್ಛೆ ಹೋಗ್ತಾರಲ್ಲಪ್ಪ, ಯಾವುದೇ ಕಾರಣಕ್ಕೂ ಆ ವ್ಯಕ್ತಿನ ಮಲಗಿಸಬಾರ್ದು. ಬ್ಲಡ್ ಅಂತಕ್ಕಂಥದ್ದು ಫುಲ್ಲು ವಿಷ ಅಂತಕ್ಕಂಥದ್ದು ಸರ್ಕ್ಯುಲರ್ ಆಗಿಬಿಡುತ್ತೆ. ಆದಷ್ಟು ಸ್ಟ್ಯಾಂಡಿಂಗ್ ಅಥವಾ ಸಿಟ್ಟಿಂಗ್ ಪೊಸಿಷನ್ ಅಲ್ಲಿ ಅವನ್ನ ವೈದ್ಯಕ್ಕೆ ಅಥವಾ ಚಿಕಿತ್ಸೆಗೆ ನಾವು ಕರ್ಕೊಂಡು ಹೋಗ್ಬೇಕು. ಮಲಗಿಸಿದ ಅಂತಂದ್ರೆ ನೋಡಿ, ಯಾವುದೇ ಒಂದು ವಿಷ ಅಂತಕ್ಕಂಥದ್ದು ಮೈ ಮೇಲೆ ದೇಹಕ್ಕೆ ಯಾವಾಗ ಸರ್ಕ್ಯುಲರ್ ಆಗತ್ತಂತಂದ್ರೆ ದೇಹ ಫ್ಲಾಟ್ ಆಗಿ ಮಲಗಿದಾಗ ಬೇಗ ವಿಷ ಅಂತಕ್ಕಂಥದ್ದು ಹೋಗ್ಬಿಡ್ತದೆ. ಅದೇ ಈ ತರ ವರ್ಟಿಕಲ್ ಆಗಿ ನಿಂತಾಗ ವಿಷ ಅಂತಕ್ಕಂಥದ್ದು ಮೇಲೆ ಏರಕ್ಕೆ ಸ್ವಲ್ಪ ಸಮಯ ಬೇಕು, ಸಮಯ ತಗೊಳುತ್ತೆ. ಸೊ ಅದಕ್ಕೆ ವಿಷ ಅಂತಕ್ಕಂಥ ಒಂದು ಜಂತು ಹುಳ ಅಥವಾ ಯಾವ್ದಾದ್ರು ಕಡ್ದಾಗ ನೀವೇನ್ ಮಾಡ್ತೀರಿ ಗೊತ್ತಾ? ಒಂದು ತಿರುಚು ಪಟ್ಟಿಯನ್ನ ಕಟ್ತೀರಾ. ಕಾಲಿ ಬೆರಳಲ್ಲಿ ಏನ ಕಟ್ತಿದೆ ಅಂತ ಅಂದ್ರೆ ನೀವೇನ್ ಮಾಡ್ತೀರಾ? ಸೊ ಇಲ್ಲಿ ಹ್ಯಾಂಕಲಿಗೆ ಒಂದು ಪಟ್ಟಿ ಕಟ್ತೀರಾ. ವಿಷ ಅಲ್ಲೇ ಇರ್ತದೆ, ಪಾದದ ಒಳಗೆ ಇರ್ತದೆ. ಪಟ್ಟಿ ಅಂತಂದ್ರೆ ಗೊತ್ತಲ್ಲ, ದಾರ ತರ ಬಿಗಿಯಕ್ಕೆ ಕಟ್ಟದಲ್ಲ, ದಾರ ಅಲ್ಲ, ಬಟ್ಟೆ ಮುಖಾಂತರ ಕಟ್ತೀರಾ. ಸರ್ ಮೇಲೆ ಇಲ್ಲೇ ಹ್ಯಾಂಡಲ್ ಕಟ್ತಿದ್ ಸರ್, ಮೇಲೆ ಮೊಣಕಾಲ ಅಥವಾ ತೊಡೆ ಭಾಗಕ್ಕೆ ಕಟ್ತೀರಾ. ವಿಷ ಅಂತಕ್ಕಂಥದ್ದು ಅಲ್ಲೇ ಇರ್ತದೆ. ಅಷ್ಟರೊಳಗೆ ನಾವು ವಿಷ ಮೇಲೆ ಬರೋ ಅಷ್ಟೊತ್ತಿಗೆ ನಾವು ಆಸ್ಪತ್ರೆಗೆ ವೈದ್ಯರ ಹತ್ರ ಕರ್ಕೊಂಡು ಹೋಗ್ಬೇಕು. ಮಲಗಿಸಿದ ಅಂತಂದ್ರೆ ಬೇಗ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಹಾಗಾಗಿ ಸೊ ಶರೀರವನ್ನ ಬಿಗಿಯಾದ ಒಂದು ಬಟ್ಟೆಯ ಮುಖಾಂತರ ಕಟ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗೋದು. ಹೀಗೆ ವಿಷ ಸೇವಿಸಿದಂತಹ ವ್ಯಕ್ತಿಗೆ ವಾಂತಿ ಮಾಡಿಸೋದ್ರಿಂದ ತೀಕ್ಷ್ಣವಾದ ಏನನ್ನ ಅವನ ಕಿರು ನಾಲಿಗೆಯನ್ನ ಕೆಣಕಬೇಕು. ನಿಮ್ಮಲ್ಲಿ ನಾಲಿಗೆ ಇದೆ, ಅದರಲ್ಲಿ ಕಿರು ನಾಲಿಗೆ ಇದೆ, ಮೇಲ್ಭಾಗದಲ್ಲಿ ಕೆಳಗೆ ಸ್ವಲ್ಪ ಎಲೆ ಬಿದ್ದಿರ್ತದೆ, ಹೌದಾ? ಅದನ್ನ ಕೆಣಕಬೇಕು. ಅವಾಗ ಏನಾಗುತ್ತೆ? ವೊಮಿಟ್ ಬರುತ್ತೆ. ಅವಾಗ ವಿಷ ಅಂತಕ್ಕಂಥದ್ದು ದೇಹದಲ್ಲಿ ಇರ್ತಕ್ಕಂಥದ್ದೆಲ್ಲ ಹೊರಗೆ ಬರುತ್ತೆ. ಹಾಗಾಗಿ ಆ ತರ ಒಂದು ಪ್ರಥಮ ಚಿಕಿತ್ಸೆಯನ್ನ ಮಾಡ್ಕೊಂಡು ಅವನನ್ನ ಕರ್ಕೊಂಡು ಹೋಗ್ಬೇಕು. ಅಥವಾ ಉಪ್ಪು ನೀರಾದ್ರೂ ಕುಡಿಸ್ತಾರೆ, ವೊಮಿಟ್ ಸೆಕ್ಷನ್ ಆಗಬಾರ್ದು ಅಂತ ಆಗ್ಲೇ. ಸೊ ಹೀಗೆ ಧಾರಾಳವಾಗಿ ನೀರನ್ನು ಕುಡಿಸೋದ್ರಿಂದ ವಿಷದ ತೀಕ್ಷ್ಣತೆಯನ್ನು ನಾವು ಕಡಿಮೆ ಮಾಡಬಹುದು. ಹೀಗೆ ವಿವಿಧ ರೀತಿಯ ಒಂದು ಚಿಕಿತ್ಸೆಯನ್ನು ನಾವು ನೋಡಿದ್ವಿ. ಹಾಗೆ ಈಗ ನೀರಿನಲ್ಲಿ ಮುಳುಗಿದವರಿಗೆ, ನಿಮ್ಮ 10ನೇ ತರಗತಿಯಲ್ಲಿ ಇರ್ತಕ್ಕಂಥ ವಿಷಯ ನೀರಿನಲ್ಲಿ ಮುಳುಗಿದವರಿಗೆ ಪ್ರಥಮ ಚಿಕಿತ್ಸೆ ಇದೆ, ಹೌದಾ? ಎಷ್ಟು ಜನ ಈಜು ಬರೋದು? ಸ್ವಿಮ್ಮಿಂಗ್ ಅದ್ರಲ್ಲಿ ನಾಚಿಕೆ ಕೈ ಎತ್ತಿ, ಯಾರಿಗೆ ಬರ್ತದೆ?
ಬರ್ತದೆ ಅಂತಂದ್ರೆ ರೈಸ್ ಅವರ್ ಹ್ಯಾಂಡ್ಸ್. ಯಾರ್ಯಾರು ಆ ಕಡೆ ನೋಡಪ್ಪ, ಹೇಳ್ಬೇಕು. ಎಷ್ಟು ಜನ ನಾಚಿಕೆ ಸಂಕೋಚ ಬೇಡ ಇಲ್ಲಿ. ಯಾಕಪ್ಪ ಅಂತ ಅಂದ್ರೆ ಈ ರೀತಿ ಅತಿವೃಷ್ಟಿಯಾದಂತ ಒಂದು ಮಳೆ ಬಂದಂತ ಸಂದರ್ಭದಲ್ಲಿ, ಕೆರೆ ಕಟ್ಟೆಗಳು ತುಂಬಿ ಹರಿತಕ್ಕಂಥ ಸಂದರ್ಭದಲ್ಲಿ ಯಾವುದೋ ಒಂದು ಮಗು ಅಥವಾ ಒಬ್ಬ ಕ್ರೀಡಾಪಟು ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಅಥವಾ ಮನುಷ್ಯ ಅಥವಾ ಯಾವ ದನ ಕರ ಅಂತಕ್ಕಂಥದ್ದು ಕೊಚ್ಚಿಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಏನಾದ್ರೂ ಈಜು ಬಂದ್ರೆ, ಈಜು ಬಲ್ಲವರು ಈಜು ನೀರಿನಲ್ಲಿ ಬಿದ್ದವರನ್ನ ರಕ್ಷಣೆ ಮಾಡಬಲ್ಲರು. ಈಜು ಬಲ್ಲವರು ಮಾತ್ರ ರಕ್ಷಣೆ ಮಾಡ್ತಾರೆ. ಈಜು ಬರದೇ ಇರ್ತಕ್ಕಂಥವ್ರು ಕಷ್ಟ ಆಗುತ್ತೆ. ಅದಕ್ಕೆ ನೀರಲ್ಲಿ ಫಸ್ಟ್ ಸ್ವಿಮ್ಮಿಂಗ್ ಅನ್ನ ಕಲ್ತ್ಕೊಳ್ಳಿ. ನಮ್ಮ ದೈಹಿಕ ಶಿಕ್ಷಣದ ಪ್ರಕಾರ ಅತ್ಯಂತ ಎಲ್ಲ ದೇಹದ ಪ್ರತಿಯೊಂದು ಅವಯವಗಳಿಗೆ ಚಟುವಟಿಕೆ ಕೊಡ್ತಕ್ಕಂಥದ್ದು ಯಾವ್ದಾದ್ರು ಎಕ್ಸಸೈಸ್ ಇದೆಯಪ್ಪ ಅಂತಂದ್ರೆ ಅದು ಈಜು. ಯಾವ್ದಾದ್ರು ಒಂದು ಎಕ್ಸಸೈಸ್ ಇದೆಯಪ್ಪ ಅಂತಂದ್ರೆ ಅದು ಈಜು, ಸ್ವಿಮ್ಮಿಂಗ್. ನೋಡಿ, ನೀವು ಚೆನ್ನಾಗಿ ನೀರೆಲ್ಲ ಆಟ ಆಡಿ ಎಷ್ಟು ಒಂದು 10ರಿಂದ 20 ನಿಮಿಷ, ಬರ ಅರ್ಧ ಗಂಟೆ ನೀವು ಚೆನ್ನಾಗಿ ನೀರಲ್ಲಿ ಚೆನ್ನಾಗಿ ಕುಡಿದು ಕುಪ್ಪಳಿಸಿ ಒಂದು 10 ನಿಮಿಷ ಹೊರಗೆ ಬಂದು ನೀವು ತಲೆ ಆರಿಸ್ಕೊಳ್ಳೋಷ್ಟೊತ್ತಿಗೆ ಏನಾದ್ರು ತಿನ್ಬೇಕಪ್ಪ ಅನ್ಸುತ್ತೆ. ಯಾಕೆ? ಅಷ್ಟು ಹಸುವಾಗುತ್ತೆ ನಿಮಗೆ. ಅದು ಅನುಭವಿಸಿದವರಿಗೆ ಗೊತ್ತು. ಅಂದ್ರೆ ನಿಮ್ಮ ಎಲ್ಲ ಸೆಲ್ಸ್ಗಳು, ಜೀವಕೋಶಗಳೆಲ್ಲ ಸಮೇತ ನೀರಲ್ಲಿ ಚೆನ್ನಾಗಿ ಈಜಾಡಿರ್ತಾರಲ್ಲ, ಅದು ದೇಹಕ್ಕೆ ಆಹಾರ ಕೇಳ್ತಾ ಇರ್ತದೆ. ಸೊ ಹಾಗಾಗಿ ಈಜನ್ನ ಕಲ್ತ್ಕೊಳ್ಳಿ. ಪ್ರತಿಯೊಂದು ಪೋಸ್ಟರ್ ಸಮೇತ ತುಂಬಾ ಚೆನ್ನಾಗಿ ಇರ್ತದೆ. ಸೊ ನೀರಿನಲ್ಲಿ ಮುಳುಗಿದವರಿಗೆ ಪ್ರಧಾನಮಂತ್ರಿ, ನೀರಿನಲ್ಲಿ ಮುಳುಗಿದಂತ ತಕ್ಷಣ ವ್ಯಕ್ತಿಯನ್ನ ಈಜಬಲ್ಲವರು ಕೂಡಲೇ ನೀರಿನಿಂದ ಹೊರಗೆ ತೆಗೆದು ತರಬೇಕು. ನೀರಿನಲ್ಲಿ ಬಿದ್ದವರು ಬಟ್ಟೆ ಕೂದಲು ಹಿಡಿದು ತರಬೇಕು. ಬಿದ್ದವ ಗಾಬರಿಗೊಂಡು ತೆಗೆಯಲು ಬಂದವರನ್ನೇ ಒಪ್ಪಿಕೊಂಡು ಕೈಕಾಲು ನೀರಿನಲ್ಲಿ ಚಲನೆ ಆಗದಂತೆ ಮಾಡಬಹುದು. ಅದಕ್ಕೆ ಜಾಗೃತಿಯಿಂದ ಮೇಲೆ ಎತ್ತಿ ಈಜು ಬರದವರು ಸಮೀಪದಲ್ಲಿರುವ ವಸ್ತುಗಳನ್ನು ಬಳಸಿ ಬಟ್ಟೆ ಅಥವಾ ಕೋಲು ಅಥವಾ ಹಗ್ಗ ಅಥವಾ ಇನ್ನ ಯಾವುದೋ ಒಂದು ಅವನಿಗೆ ಆಧಾರವಾಗಿ ಮಾಡಿಕೊಟ್ಟು ಅವನನ್ನು ದಡಕ್ಕೆ ಎಳೆದು ತರಬೇಕು. ಅರ್ಥ ಆಯ್ತದ? ಯಾರು ನೀರಲ್ಲಿ ಬಿದ್ದವನನ್ನ, ಈಗ ಬಾವಿ ಬೀಳ್ತಿರಪ್ಪ, ಯಾರೊಬ್ಬ ಏನೋ ಅನ್ನಿಸ್ಬಿಟ್ಟು ಕಾಲು ಜಾರಿ ಬಿದ್ದ, ಈಗ ಯಾವ ಬಾವಿಲ್ಲ ಬಿಡ್ರಿ. ಮೊದಲೆಲ್ಲ ನಮ್ಮ ಕಾಲದಲ್ಲಿ ನಾವು ಆ ಕೊಳವೆ ಬಾವಿಯಲ್ಲಿ ಇರ್ತಕ್ಕಂಥ ನೀರು ಕೊಡಪಾನದಿಂದಲೇ ಅದನ್ನ ತಗೊಂಡು ಅದನ್ನು ನಾವು ಕುಡಿತಾ ಇರ್ತಕ್ಕಂಥದ್ದು. ಅಷ್ಟು ತಿಳಿಯಾಗಿರ್ತಾವೆ. ತೆಂಗಿನ ಹಾಲು ತರ ಇರತಕ್ಕಂಥ ನೀರುಗಳು ಸಿಗವು. ಯಾವ ತರ ಬೋರ್ವೆಲ್ ಇದ್ದಿಲ್ಲ. ಬೋರ್ವೆಲ್ ಇದ್ದು ಯಾವುದು ಕೈ ಪಂಪ್ ಅಂದ್ರೆ ಜಗಬೋರ್ ಇದ್ದು ಮೊದಲು. ಜಗಬೋರ್ ಗೊತ್ತಲ್ಲ? ಆ ತರ್ತಕ್ಕಂಥ ಇದ್ದಲ್ಲ ಒಂದು ಬಾವಿಯಲ್ಲಿ. ಸೊ ಒಬ್ಬ ಬಿದ್ದ, ಕಾಲಕ್ಕೆ ಬಿದ್ದ. ಏನ್ ಮಾಡ್ತೀರ? ಹೆಂಗಿರ್ತೀರ ಸರ್? ಕರೆಕ್ಟ್ ಹೇಳೋದು, ಎತ್ತಬೇಕು ಮ್ಯಾಲ. ನೀರಲ್ಲಿ ಬಿದ್ದವ್ರನ್ನ ಎತ್ತಬೇಕು. ಸೊ ಹೇಗಿರ್ತೀಯಪ್ಪ? ಕರೆಕ್ಟ್ ಹೇಳೋದು. ಹೇಳ್ಬೇಕು. ಹಗ್ಗ, ಆ ಟೈಮಲ್ಲಿ ಹಗ್ಗ ಹಿಡಿತೀಯ. ಆ ಟೈಮಲ್ಲಿ ಹಗ್ಗ ಹಿಡಿತೀಯ. ಎಸ್, ಆ ಟೈಮಲ್ಲಿ ಸೊ ಯಾರೋ ಆ ಟೈಮಲ್ಲಿ ಬಟ್ಟೆ ತೊಳಿಲಿಕ್ಕಂತ ಬಂದಿರ್ತಾರೆ. ಸೊ ಸುಮಾರು ಒಂದು 8-10 ಸೀರೆಗಳನ್ನ ಸೆಳೆದ್ಬಿಟ್ಟು ಅದು ತಂತಿಯಲ್ಲಿ ಅಥವಾ ಏನೋ ಹುಲ್ಲಲ್ಲೇ ಒಣಗಾಕಿರ್ತಾರೆ. ಅವನೇನ್ ಮಾಡ್ತಾರೆ, ಜಲ್ದಿ ಇಟ್ಕೊಂಡ್ಬಿಟ್ಟು ಒಂದು ಗಂಟೆ ಹಾಕ್ಬಿಟ್ಟು ಅವನ್ನ ಬಾವಡೆಗೆ ಹಾಕ್ತೀವಿ. ಅಲ್ಲಿಂದ ಅವನ್ನ ಎತ್ತಬಹುದು. ಹೌದಾ ಸರ್? ಇದೊಂದು ಮಾಡ್ಬೋದು ಸರ್. ಬಾವಿ ಬಿದ್ದಿಲ್ಲ ಸರ್, ಅವನು ಹರಿಯ ನೀರೇ ಬೀಳ್ತದೆ, ಹೋಗ್ತದೆ. ಅವನು ಹಿಂಗೆ ಇರ್ತೀರ, ಹರಿತಾರೆ, ನೀರು ಹರಿತಾ ಇದೆ. ಇದು ನಿಂತ ನೀರು, ಬಾವಿ. ಹರಿತಕ್ಕಂಥ ನೀರಲ್ಲಿ ಹೇಗೆ ಮಾಡ್ತೀರಾ? ವೆರಿ ಗುಡ್. ಅವನ್ ಎಲ್ಲಿ ಬರ್ತದೆ? ಹರಿತಕ್ಕಂಥ ನೀರಲ್ಲಿ ಡೈರೆಕ್ಟ್ ಅಡ್ಡ ಈಜಕ್ಕಾಗಲ್ಲ. ಹೌದಾ? ಯಾವುದೇ ಆಗಲಿ, ಈಗ ನಾನು ಯೋಗೇಶ್ ಅಲ್ಲಿದ್ದಾರಪ್ಪ ಅಂತಂದ್ರೆ ಹಿಂಗೆ ಹರಿತಾ ಇದೆ ಅಂತಂದ್ರೆ ನಾನು ನೇರವಾಗಿ ಹಿಂಗೆ ಸ್ಟ್ರೈಟ್ ಹೋಗಕ್ಕಾಗಲ್ಲ. ನೀರಲ್ಲಿ ಹರಿತಕ್ಕಂಥ ನೀರಲ್ಲಿ ಹಿಂಗೆ ಹರಿತಾ ಇದೆಯಪ್ಪ ಅಂತಂದ್ರೆ ಇಲ್ಲಿಂದ 45-35 ಡಿಗ್ರಿ ಹ್ಯಾಂಗಲಲ್ಲಿ ಹಿಂಗೆ ಹೋಗ್ತೀನಿ. ಯಾಕಂದ್ರೆ ನಮ್ಮನ್ನ ನೀರನ್ನ ಈಜಾಡ್ಕೊಂಡು ಹೋಗ್ಬೇಕಾದ್ರೆ ಸೆಳಿತಾ ಇರುತ್ತೆ, ಆ ಕಡೆ ಹೋಗ್ತಾ ಇರೋದು. ಸೊ ಹಾಗಾಗಿ ಅಂಥವ್ರನ್ನ ಬದುಕಬೇಕಪ್ಪ ಅಂತಂದ್ರೆ ಮೊದಲು ಈಜು ಬರ್ತಕ್ಕಂಥವ್ರು ಹೋಗ್ಬೇಕು.
ಅವನು ಏನ್ ಮಾಡ್ತಾನಪ್ಪ ಅಂತಂದ್ರೆ ನಾನ್ ಬದುಕಬೇಕಲ್ಲಪ್ಪ ಅಂತಂದ್ರೆ ಬಂದವನ್ನೇ ಏನ್ ಮಾಡ್ತಾನೆ, ಹಿಡ್ಕೊಂತಾನೆ. ಅದಕ್ಕೆ ಅವನಿಗೆ ಗಾಬರಿ ಆಗದೆ ಹೇಳ್ಬೇಕು, ನೀರ ಮೇಲ್ಭಾಗದಲ್ಲಿ ನೀರು ಕತ್ತು ಮಾತ್ರ ಇರಲಿ ಉಸಿರಾಡ್ಲಿಕ್ಕೆ ಅಂತ ಹೇಳಿ ಅವನ ಜುಟ್ಟು ಅಥವಾ ಕೂದಲನ್ನ ಅಥವಾ ಬಟ್ಟೆಯನ್ನ ಕಾಲರನ್ನ ಹಿಡಿದ್ಬಿಟ್ಟು ಒಂದ್ ಕೈಯಲ್ಲಿ ಹಿಡ್ಕೊಂಡು ಅವನ ನೀರ್ ಹೆಂಗ್ ಹರಿತದೋ ಹಂಗ ಹತ್ಕೊಂಡು ಅದೇ ದಿಕ್ಕಲ್ಲಿ ದಡ ಸೇರ್ಬೇಕು ಪಕ್ಕಕ್ಕೆ, ಲೆಫ್ಟ್ ಅಥವಾ ರೈಟ್ ದಡ ಸೇರಿ ಅಥವಾ ಕೊಂಬೆ ರಂಬೆಗಳನ್ನ ಯಾರಾದ್ರೂ ಸಹಾಯ ಮಾಡಿದ್ರೆ ಒಂದು ಕೋಲನ್ನ ಅಡ್ಡ ಹಾಕಿದಾಗ ಆ ಕೋಲಿನ ಮುಖಾಂತರ ಅವನ್ನ ದಡಕ್ಕೆ ಸೇರಿಸಿ ಅಷ್ಟೊತ್ತಿಗೆ ನೀರು ಚೆನ್ನಾಗಿ ಕುಡ್ದಿರ್ತಾರೆ. ಅವನೇನ್ ಮಾಡೋದು, ಅವನ್ನ ಬೋರ್ಲೈನ್ ಮನಸ್ಬೇಕು, ಅಂದ್ರೆ ಹೊಟ್ಟೆ ಕೆಳಗೆ ಮಲಗಿಸಿದಾಗ ಕತ್ತು ಲೆಫ್ಟ್ ಅಥವಾ ರೈಟ್ ಅಲ್ಲಿ ಹೊಟ್ಟೆ ಮೇಲ್ಭಾಗದಲ್ಲಿ ಬೆನ್ನು ಉಪ್ಪಸವನ್ನ ಅದನ್ಬೇಕು. ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟ ನೋಡಿ ಅವರು ಹೇಗೆ ಕೊಟ್ಟನೆ, ನೀರಿನಲ್ಲಿ ಮುಳುಗಿದ ವ್ಯಕ್ತಿಯನ್ನ ನೀರಿನಿಂದ ತಕ್ಷಣ ತೆಗೆದು ಉಸಿರಾಡಕ್ಕೆ ಅನುಕೂಲ ಮಾಡಿದರೆ ಅವನ ಜೀವ ಉಳಿಸಬಹುದು. ಮುಳುಗಿದ ವ್ಯಕ್ತಿಯು ಪ್ರಜ್ಞೆ ತಪ್ಪಿ ಅವನ ಉಸಿರಾಟವನ್ನು ನಿಂತು ಹೋಗಿರಬಹುದು. ಆ ವ್ಯವಸ್ಥೆ ಶ್ವಾಸಬಂಧನ. ಇದನ್ನ ಬರ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಶ್ವಾಸಬಂಧನ ಎಂದರೆ ಏನಂತ ಕೇಳ್ತಾರೆ. ಶ್ವಾಸಬಂಧನ ಶ್ವಾಸಬಂಧನ ಅಂದ್ರೆ ಬೇರೆ ಏನಿಲ್ಲ. ನೀರಿನಲ್ಲಿ ಮುಳುಗಿದ ವ್ಯಕ್ತಿ ಪ್ರಜ್ಞೆ ತಪ್ಪಿ ಅವನ ಉಸಿರಾಟವು ನಿಂತು ಹೋಗಿರಬಹುದು. ಅವನ ಉಸಿರಾಟ ನಿಂತು ಹೋಗಿರಬಹುದು. ಈ ವ್ಯವಸ್ಥೆಗೆ ಶ್ವಾಸ ಬಂಧನ ಎನ್ನುವುದು. ನೀರಿನಲ್ಲಿ ಮುಳುಗಿದ ವ್ಯಕ್ತಿಯು ಪ್ರಜ್ಞೆ ತಪ್ಪಿ ಅವನ ಉಸಿರಾಟ ನಿಂತು ಹೋಗಿದ್ದರೆ ಇದನ್ನ ಶ್ವಾಸ ಬಂಧನ. ಪ್ರಜ್ಞೆ ತಪ್ಪಿದ್ದಾರೆ, ಅವನ ಉಸಿರಾಟ ನಿಂತು ಹೋಗಿದ್ದಾರೆ. ಆ ವ್ಯವಸ್ಥೆಗೆ ಶ್ವಾಸ ಬಂಧನ ಅಂತಾರೆ. ಸೊ ಈ ಒಂದು ವ್ಯಕ್ತಿ ಒಪ್ಪೆಯನ್ನ ಕೃತಕ ಉಸಿರಾಟದಿಂದ ಕ್ರಿಯಾಶೀಲ ಮಾಡುವುದು ಅತಿ ಮಹತ್ವ. ಅಂದ್ರೆ ಉಸಿರಾಟ ಆಗ್ತಾ ಇಲ್ಲ, ಅವನಿಗೆ ಉಸಿರಾಟ ಆಗ್ತಾ ಇಲ್ಲ, ಏನ್ ಮಾಡ್ತೀರಾ? ಒಪ್ಪೆ ಅಂತಂದ್ರೆ ಬಾಯಿಗೆ ಬಾಯಿ ಇಟ್ಬಿಟ್ಟು ಚೆನ್ನಾಗಿ ಊದ್ಬಿಡ್ಬೇಕು. ಅವಾಗ ಊದಿದ ತಕ್ಷಣನೇ ಏನ್ ಮಾಡ್ತೀರಾ, ಫಸ್ಟ್ ನೀರಲ್ಲಿ ಮುಳುಗಿರ್ತಕ್ಕಂಥ ವ್ಯಕ್ತಿಯನ್ನ ನೀವು ಗಡಿ ತಂದಾದ ತಕ್ಷಣ ಕೈ ಕಾಲುಗಳನ್ನ ಅಥವಾ ಶೂಗಳನ್ನ, ಟೈಗಳನ್ನ, ಬೆಲ್ಟ್ ಅನ್ನ ರಿಮೂವ್ ಮಾಡ್ತೀರಾ. ಆದ್ರೂ ಅವನು ಎಚ್ಚರಿಕೆ ಆಗಲ್ಲ. ಚೆನ್ನಾಗಿ ಅಂಗಾಲ ಮತ್ತು ಅಂಗೈಗಳನ್ನ ತಿಕ್ತೀರಾ, ಉಜ್ಜುತ್ತೀರಾ, ಎಚ್ಚರಿಕೆ ಆಗಲ್ಲ. ಕೊನೆಗೆ ಹೊಟ್ಟೆಲಿರ್ತಕ್ಕಂಥ ನೀರನ್ನ ಪ್ರೆಸ್ ಮಾಡಿಬಿಟ್ಟು ಏನ್ ಮಾಡ್ತೀರಾ, ನೀರು ಹೊರ ಹಾಕ್ತೀರಾ. ಆದ್ರೂ ಎಚ್ಚರಿಕೆ ಆಗಲ್ಲ. ತಕ್ಷಣನೇ ಬಾಯಿಗೆ ಬಾಯಿ ಇಟ್ಬಿಟ್ಟು ಅವನನ್ನ ಚೆನ್ನಾಗಿ ಜೋರಾಗಿ ಪಂಪ್ ಮಾಡಿದಾಗ, ಅಂದ್ರೆ ನಮ್ಮ ಶ್ವಾಸಕೋಶದಲ್ಲಿ ಬ್ಲಾಕ್ ಆಗಿರ್ತಕ್ಕಂಥ ಉಸಿರನ್ನ ಪಂಪ್ ಮಾಡಿದಾಗ ತಕ್ಷಣ ನಮಗೆ ಎಚ್ಚರಿಕೆ ಆಗುತ್ತೆ. ಕೈಕಲ್ ಎರಡು ಮೇಲೆ ಅರ್ಥ. ಸೊ ಈ ರೀತಿ ಅವನ ಉಸಿರಾಟದ ಕ್ರಿಯಾಶೀಲತಕ್ಕಂಥ ಮಾಡ್ತಕ್ಕಂಥದ್ದು. ಬಟ್ಟೆಗಳನ್ನು ಸಡಿಲಿಸಿ ಮುಖದಲ್ಲಿ ಕೆಸರು ಅಥವಾ ಕೊಳೆಯನ್ನು ಸ್ವಚ್ಛಗೊಳಿಸಬೇಕು. ಮುಂಚೆಲೆ ಆ ಕೆಸರು ಇದರಲ್ಲಿ ಅವನನ್ನು ಸಿಗಾಕೊಂಡಿದ್ರೆ ಅವನನ್ನು ಮುಖ ಕೆಳಗೆ ಮಾಡಿ ಮಲಗಿಸಿ ತಲೆಯನ್ನ ಒಂದು ಕಡೆ ತಿರುಗಿಸಿ ನೀವು ಅವನನ್ನು ಕಾಲುಗಳ ಮಧ್ಯದಲ್ಲಿ ಇಟ್ಕೊಂಡು ಮೊಣಕಾಲನ್ನು ಮಡಚಿ ಚಿತ್ರದಲ್ಲಿರುವಂತೆ ಬಗ್ಗಿಸಿದ್ರು. ಎರಡು ಕೈಗಳನ್ನ ಅವನ ಪಕ್ಕೆಲುಗಳನ್ನ ಕೆಳಗೆ ಗಟ್ಟಿಯಾಗಿ ಇಟ್ಟು ನಿಮ್ಮ ಕೈಗಳನ್ನ ನೇರವಾಗಿ ನಿರ್ವಹಿಸಿ ಎದ್ದು ನಿಲ್ಲಿ. ಇದರಿಂದ ನಿಮ್ಮ ದೇಹದ ಭಾರವು ವ್ಯಕ್ತಿಯ ಎದೆಯ ಕೆಳಗೆ ಬೀಳುವುದು. ಇದು ಒಪ್ಪೆಯ ಮೇಲೆ ಒತ್ತಡ ಉಂಟು ಮಾಡುವುದು. 2 ಸೆಕೆಂಡ್ ಈ ಸ್ಥಳದಲ್ಲಿಯೇ ಇದ್ದು ತಿರುಗಿ ಬಗ್ಗಿದ ಸ್ಥಾನಕ್ಕೆ ಬಂದಿದೆ. ಇಲ್ಲಿ 3 ಸೆಕೆಂಡ್ ತಡೆಯಿರಿ. ಈಗ ಒತ್ತಡವು ಬಿಡುಗಡೆ ಹೊಂದುವುದು. ಪ್ರತಿ ನಿಮಿಷಕ್ಕೂ 12 ಸಲದಂತೆ ಈ ಚಲನೆಯನ್ನ ಶ್ವಾಸಕೋಶಗಳಲ್ಲಿ ನೀರು ಖಾಲಿಯಾಗುವವರೆಗೂ ಹಾಗೂ ಉಸಿರಾಟ ಪ್ರಾರಂಭವಾಗುವ ಮುಂದುವರಿಸಿ.
ರೋಗಿಯು ನಿಟ್ಟುಸಿರಿನಿಂದ ಉಸಿರಾಟ ಪ್ರಾರಂಭಿಸುವನು. ಸಾಧ್ಯವಾದಷ್ಟು ಬೇಗನೆ ವೈದ್ಯರಲ್ಲಿ ಕರೆದುಕೊಂಡು ಹೋಗಬೇಕು ಮತ್ತು ವೈದ್ಯರನ್ನು ಸಂಪರ್ಕಿಸಬೇಕು. ಕೆಲವರಿಗೆ ನೀರಲ್ಲಿ ಮುನಿದಾಗ ಅದನ್ನು ಹೇಗೆ ತೆಗಿಬೇಕು ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಅವ್ರು ಚೆನ್ನಾಗಿ ನೀರು ಕುಡಿದಿರ್ತಾರಲ್ಲ, ಸೊ ಎರಡು ಕೈಗಳನ್ನ ಹೇಗೆ ಹಾರ್ಟ್ ಆದಾಗ ಎದೆ ಉಸಿರಾಟ ನಿಲ್ಲುತ್ತಲ್ಲ, ಹಂಗಂತ ಮಲಗಿದಾಗ ಎದೆ ಮೇಲೆ ಪ್ರೆಸ್ ಮಾಡ್ತಾ ನೋಡಿ, ಕೈಗಳು ಸ್ಟಾರ್ಟ್ ಆಗಿರ್ಬೇಕು ಅವನ್ನ. ಸೊ ಅವ್ನು ಮಲಗಿಸ್ದಾಗ ಎದೆ ಎಲ್ಲ ಚೆನ್ನಾಗಿ ಪ್ರೆಸ್ ಮಾಡ್ತಾ ನೋಡಿ, ಇದೇ ಪೊಸಿಷನ್ ಅಲ್ಲಿ ಪ್ರೆಸ್ ಮಾಡಬೇಕು ಕೈಗಳು, ಯಾವುದೇ ಕಾರಣಕ್ಕೂ ಫೋಟೋ ಆಗಿಲ್ಲ. ಹಾಗೆ ನೀರು ಕುಡಿದಿರ್ತಕ್ಕಂಥವನ್ನ ಬೋರ್ಲಾಗಿ ಮಲಗಿಸ್ಬೇಕು. ಎದೆ ಒಂದು ಪಕ್ಕೆಲುಗಳನ್ನ ಪ್ರೆಸ್ ಮಾಡಿದಾಗ ಅಲ್ಲಿ ಕುಡಿರ್ತಕ್ಕಂಥ ನೀರು ಅವನು ಬಾಯಿ ಮುಖಾಂತರ ಮತ್ತು ಮೂಗಿನ ಮುಖಾಂತರ ಹೊರಗೆ ಬರುತ್ತೆ. ಸೊ ಹೊರಗೆ ಬಂದ ತಕ್ಷಣ ಅವನು ಉಸಿರಾಟಕ್ಕೆ ಅವನು ಚಲನೆ ಕ್ರಿಯೆ ಮಾಡ್ತಾರಲ್ಲ, ಬೇಗನೆ ತಕ್ಷಣ ನಾವೇನ್ ಮಾಡ್ಬೇಕು, ವೈದ್ಯರನ್ನ ಸಂಪರ್ಕಿಸಬೇಕು. ಸೊ ಹೀಗೆ ಶ್ವಾಸದಲ್ಲಿರ್ತಕ್ಕಂಥ ನೀರು ಖಾಲಿಯಾದ ನಂತರ ವ್ಯಕ್ತಿ ಉಸಿರಾಡುತ್ತಿಲ್ಲವಾದರೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ CPR ಕಾರ್ಡಿಯೋ ಪಲ್ಮನರಿ ರೆಸ್ಪಿರೇಷನ್ ಅಂತಕ್ಕಂಥ ಒಂದು ತಂತ್ರವನ್ನ ನಡೆಸುವುದು ಸೂಕ್ತ. ಇದರಲ್ಲಿ ಕ್ರಮಬದ್ಧವಾಗಿ ಕೃತಕ ಉಸಿರಾಟ ಮತ್ತು ಎದೆಯ ಭಾಗಕ್ಕೆ ಒತ್ತಡವನ್ನು ಹೇರಬೇಕಾಗುತ್ತೆ. ಇದನ್ನು ತರಬೇತಿ ಹೊಂದಿದ ಪರಿಣಿತರು ನಿರ್ವಹಿಸುವುದು ಅಥವಾ ತಿಳಿದವರು ನೆರವೇರಿಸಬೇಕಾಗುತ್ತೆ. ಈ ಕಾರ್ಡಿಯೋ ಇದೆಯಲ್ಲ ಯಾವುದು, ಈ CPR ಬಹಳ ಕಷ್ಟ. ಈ ತಿಳಿದಂತರು ಮಾತ್ರ, ಅಂದ್ರೆ ಟೆಕ್ನಿಕಲಿ ತರಬೇತಿ ಹೊಂದಿರತಕ್ಕಂಥ ಮಾತ್ರ ಮಾಡ್ತಾರೆ. ಹಾರ್ಟ್ ಅಟ್ಯಾಕ್ ಆಗುತ್ತೆ ನೋಡಿ, ಇದ್ಕಿದಾಗೆ ಚೇರ್ ಮೇಲೆ ಕೂತ್ಕೊಂಡು ಹಂಗೆ ಮಲ್ಕೊಳ್ತಾರೆ, ಗೊತ್ತಾಗಲ್ಲ. ಅಂದ್ರೆ ಅಲ್ಲಿ ಅವರಿಗೆ ಹೃದಯಾಘಾತ ಆಗಿರ್ತದೆ. ಉಸಿರಾಟ ತಕ್ಷಣ ಅವ್ರೇನ್ ಮಾಡ್ತಾರೆ, ಎದೆ ಗೂಡು ಮೇಲೆ ಒಂದು ಕೈಯನ್ನು ಹಾಕ್ಬಿಟ್ಟು ಪ್ರೆಸ್ ಮಾಡ್ತಾರೆ. ಅವ ತಕ್ಷಣನೇ ಅದೇನಾಗುತ್ತೆ, ನಮ್ದು ಕವಾಟಗಳು ಅಭಿಧಮನಿ ಮತ್ತು ಅಪಧಮನಿಗಳು ಲಾಕ ಇರ್ತಕ್ಕಂಥದ್ದು ಬೇಗ ಓಪನ್ ಆಗ್ತವೆ. ಅವಾಗ ಶ್ವಾಸಕೋಶ ಮುಖಾಂತರ ಉಸಿರಾಟ ಆಗುತ್ತೆ. ಸೊ ಈ ರೀತಿ ಹೃದಯಾಘಾತವನ್ನ ಅಥವಾ ನೀರಿನಲ್ಲಿ ಮುಳುಗಿರ್ತಕ್ಕಂತಹ ವ್ಯಕ್ತಿಯನ್ನು ನಾವು ತಡೆಗಟ್ಟಬಹುದು. ಸೊ ಹೀಗೆ ಇಷ್ಟು ನೀರಿನಲ್ಲಿ ಮುಳುಗಿರ್ತಕ್ಕಂಥವರಿಗೆ ಪ್ರಥಮ ಚಿಕಿತ್ಸೆ ಅಂತ ಅಂದ್ಬಿಟ್ಟು ನಾವು ಆಯ್ತು. ಸೊ ಎಷ್ಟಾಯ್ತು? 27 ಇನ್ನು 3 ನಿಮಿಷ ಈ ಬ್ಯಾಂಡೇಜ್ ಬಟ್ಟೆಗಳ ಬಗ್ಗೆ. ಪ್ರಥಮ ಚಿಕಿತ್ಸೆ ನೀಡುವವರು ತಾನು ವೈದ್ಯಾಧಿಕಾರಿ ಎಂದು ಭಾವಿಸಬಾರದು. ಇದು ಬಹಳ ಮುಖ್ಯ. ನಾನೆಲ್ಲ ತಿಳ್ಕೊಂಡಿದ್ದೀನಿ ಹೇಳು ಅಂತ ಅಂದ್ಬಿಟ್ಟು ಅವನಲ್ಲಿ ಅಹಮ್ಮು ಅಥವಾ ನಾನೇ ಪರಿಪೂರ್ಣ ಅಂತ ಅಂದ್ಬಿಟ್ಟು ಅದು ಫಸ್ಟ್ ಅವನ ಕಡೆಯಿಂದ ಹೋಗ್ಬೇಕು. ಕಾರಣ ಇಷ್ಟೇ, ಈಜು ಬಾರದವರು ರಕ್ಷಣೆಗಾಗಿ ಈಜುಗಾರರ ಸಹಾಯ ಪಡೆಯುವುದು ಉತ್ತಮ. ಅಲ್ಲಿ ನಿಮಗೆ ಪ್ರಥಮ ಚಿಕಿತ್ಸೆ ಯಾರೇ ಆಗಿರಲಿ, ಯಾರೇ ಮಾಡಿ, ಯಾವುದೇ ಸಂದರ್ಭದಲ್ಲಿ ಗೊತ್ತಿರ್ತಕ್ಕಂಥ ವಿಚಾರವನ್ನ ನೀವು ಬೇಗ ಪ್ರಾಣವನ್ನು ಉಳಿಸ್ಬೇಕಷ್ಟೇ. ಅಲ್ಲಿ ನಾನೇ ವೈದ್ಯ, ನಾನು ಹೋಗಂತ ಬಿಟ್ಟು ಮತ್ತೆ ಮನೆಗೆ ಕಳ್ಸಂಗಿಲ್ಲ, ಅವನ್ನ ವೈದ್ಯರ ಹತ್ರನೇ ಕರ್ಕೊಂಡು ಹೋಗ್ಬೇಕು. ಎಸ್, ವಿವಿಧ ರೀತಿಯ ಸಂದರ್ಭದಲ್ಲಿ ಬಳಸ್ತಕ್ಕಂತಹ ಪಟ್ಟಿಗಳಿವೆ. ಪಟ್ಟಿಗಳು ಅಂತಂದ್ರೆ ಗೊತ್ತಿದೆ ನಿಮಗೆ, ಯಾವ್ಯಾವ ಔಷಧಿ ಯುಕ್ತ ಪಟ್ಟಿ, ಬ್ಯಾಂಡ್ ಅಥವಾ ಹೆಡ್ಗಳಂತ ಇದೆ. ಸೊ ಇಲ್ಲಿ ವಿವಿಧ ರೀತಿಯ ಮಾದರಿ ಬ್ಯಾಂಡ್ ಮತ್ತೆ ಹೆಡ್ಗಳು, ಅಂದ್ರೆ ಯಾವುದೇ ಚಿಕ್ಕ ಪುಟ್ಟ ತೆರೆದ ಗಾಯಗಳಿಗೆ ಇವುಗಳನ್ನು ಬಳಸಬಹುದಾಗಿದೆ. ಪ್ರಥಮ ಚಿಕಿತ್ಸೆ ಕಿಟ್ ನಲ್ಲಿ ಈ ರೀತಿಯ ಬ್ಯಾಂಡ್ಗಳನ್ನು ನಾವು ತಡಿಬಹುದು. ತಕ್ಷಣ ಏನಾದರೂ ಬೆರಳು ಇದಾಯ್ತು ಅಂತಂದ್ರೆ ನೀವೇನು ಮಾಡ್ತೀರಲ್ಲ, ಅದನ್ನ ಏನ್ ಓಪನ್ ಮಾಡಿ ಬಿಟ್ಟು ಪ್ಲಾಸ್ಟರ್ ಅಂತ ಹೇಳ್ತಿರಲ್ಲಪ್ಪ, ಅದ್ರ ಬ್ಯಾಂಡ್ ಅಂತ ಹೇಳ್ತೀವಿ, ಅದನ್ನ ನಾವು ಮಾಡ್ತೀವಿ. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಕ್ರೇಪ್ ಬ್ಯಾಂಡೇಜ್. ನೀವು ಕಬಡ್ಡಿ ಆಡ್ತಿಲ್ವಾ, ಖೋಖೋ ಆಡ್ಬೇಕಾದ್ರೆ ಬೆರಳು ಉಳಿತು ಅಥವಾ ತೋರ್ ಬೆರಳು ಅಥವಾ ಕಿರು ಬೆರಳು ಇದಾಯ್ತು ಅಂತಂದ್ರೆ ತಕ್ಷಣ ಕ್ರೈಮ್ ಬ್ಯಾಂಡೇಜ್ ಅನ್ನ ಇವರು ಬ್ಯಾಂಡೇಜ್ ಸುತ್ತಾರೆ ನೋಡಿ. ಹೆಂಗೆ ಈ ಬೈಕ್ ಓಡಿಸ್ಬೇಕಾದ್ರೆ ಹ್ಯಾಂಡ್ ಗ್ರಿಪ್ ಹಾಕಂತಲ್ಲ, ಹಂಗೆ ನಿಮ್ಮಲ್ಲಿ ಕ್ರೈಮ್ ಬ್ಯಾಂಡೇಜ್ ಅಂತ. ರಿಸ್ಟೇ ಇದಾಯ್ತಪ್ಪ, ರಿಸ್ಟೇ ಆಯ್ತು, ಆ ರಿಸ್ಟಿಗೂ ಸಮೇತ ಕ್ರೈಮ್ ಬ್ಯಾಂಡೇಜ್ ಅನ್ನ ಸುತ್ತಬಿಟ್ಟು, ಅಂದ್ರೆ ಮೂಳೆಗಳಿಗೆ ನರಗಳಿಗೆ ಯಾವುದೇ ಒತ್ತಡ ಬೀಳಬಾರ್ದು, ಮೂಳೆಗಳು ಸೆಳೆತ ಆಗಬಾರ್ದು ಅಥವಾ ಮೂಳೆಗಳು ಫ್ರಾಕ್ಚರ್ ಆಗಬಾರ್ದು, ಅಂದ್ರೆ ಏನಾಗ್ಬಾರ್ದು, ಅದು ಮುರಿಬಾರ್ದು ಅನ್ನೋ ದೃಷ್ಟಿಯಿಂದ ಅದು ಮುಂದೆ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಅದನ್ನ ಹಾಗೆ ಸುತ್ತುತ್ತಾರೆ. ಅದನ್ನ ನಾವು ಕ್ರೇಪ್ ಬ್ಯಾಂಡೇಜ್ ಅಂತ ಅಂದ್ಬಿಟ್ಟು ನಾವು ಕರಿತೀವಿ. ಇವುಗಳನ್ನ ಕೀಲುಗಳನ್ನ ಭದ್ರಗೊಳಿಸೋದು. ಕೀಲು ಅಂತಂದ್ರೆ ನಿಮಗೆ ಗೊತ್ತಿದೆ ಏನು ಕೀಲುಗಳು? ಫ್ಲೆಕ್ಷನ್ ಅಂಡ್ ಎಕ್ಸ್ಟೆನ್ಷನ್ ಆಗ್ತದೆ ನೋಡಿ, ಹೌದಾ? ಹಾಗೆ ನಾವು ಮೊಣಕಾಲನ್ನ ನಾವು ಈ ತರ ಹಿಂಗೆ ಫ್ಲೆಕ್ಷನ್ ಇದು ಮಾಡ್ತೀವಿ, ಟಾರ್ಸಿಫ್ಲೆಕ್ಷನ್ ಮಾಡ್ತೀವಿ. ಅದನ್ನೇ ಇದು ಉಲ್ಟಾ ಮಾಡಕ್ ಹೋದ್ರೆ ಸೊ ಹಾಗಾಗಿ ಇದು ಈಗ ನೋಡಿ, ಈ ಮೊಣಕೈನ ನಾವು ಈ ತರ ಫ್ಲೆಕ್ಷನ್ ಇಲ್ಲಿ ಕೀಲು ಅಂತಕ್ಕಂಥದ್ದು ಇರ್ತದೆ.
ಸೊ ಈ ಕೀಲುಗಳನ್ನು ಭದ್ರಗೊಳಿಸಲು ಸಹಾಯಕವಾಗಿದೆ. ಈ ರೀತಿಯ ಪಟ್ಟಿಗಳನ್ನು ಸ್ಥಿತಿಸ್ಥಾಪಕತ್ವ ಗುಣ ಹೊಂದಿದ್ದು, ಇವು ಪಟ್ಟಿಗಳಿದವಲ್ಲ, ಇದು ಸ್ಥಿತಿಸ್ಥಾಪಕತ್ವ, ಒತ್ತಡವನ್ನು ನಿಯಂತ್ರಿಸಲು ಮತ್ತು ಅದುಮುವಿಕೆಗೆ ಸಹಾಯಕವಾಗಿದೆ. ಇಲ್ಲ ಯಾರಾದ್ರೂ ಕೈ ಏನೋ ಫ್ರಾಕ್ಚರ್ ಆಯ್ತು ಅಂತಂದ್ರೆ ನೀವು ಒಂದು ಕ್ರೇಪ್ ಬ್ಯಾಂಡೇಜ್ ಹಾಕಿ ಒಂದು ಸಿಮೆಂಟ್ ಬ್ಯಾಂಡೇಜ್ ಹಾಕಿಬಿಟ್ಟು ಇಟ್ಟಿರ್ತಾರೆ ನೋಡಿ. ಸೊ ಹಾಗೆ ಸಹಾಯ ಮಾಡುತ್ತಾ ಲೋಹದಿಂದ ತಯಾರಿಸಿದ ಕ್ಲಿಪ್ಗಳ ಸಹಾಯದಿಂದಲೂ ಸಮೇತ ಈ ಬ್ಯಾಂಡೇಜ್ಗಳನ್ನ ಭದ್ರವಾಗಿ ಇರಿಸಬಹುದು. ಕ್ಲಿಪ್ ಬ್ಯಾಂಡೇಜ್ ನೀವು ಬೆರಳುಗಳನ್ನ ಏನಾದರೂ ಒಂದು ಸೈಡ್ ಹೋಯ್ತು ಅಂತಂದ್ರೆ ಬ್ಯಾಂಡೇಜ್ ಕ್ಲಿಪ್ ಹಾಕ್ತಾರೆ ನೋಡಿ, ನೀವು ಹೆಂಗೆ ಹಲ್ಲುಗಳಿಗೆ ಹಾಕ್ತಾರೆ ನೋಡಿ ಆ ತರ. ಸೊ ಇರ್ತೀರಿ. ರೋಗಾಣುರಹಿತ ಸುಳಿ ಬ್ಯಾಂಡೇಜ್ ಅಂದ್ರೆ ಗಾಯ ತುಂಬಾ ಗಾಯ ಆಗಿರ್ತದೆ, ನೀವು ಸೋಂಕು ಅಂತಕ್ಕಂಥದ್ದು ಅಂದ್ರೆ ಈ ವೈರಸ್ಗಳು, ಬ್ಯಾಕ್ಟೀರಿಯಾಗಳು, ಈ ಸೊಳ್ಳೆ ಮತ್ತೆ ನೊಣಗಳು ಕೂತ್ಬಿಟ್ಟು ಅದು ಗಾಯ ಇನ್ನ ಜಾಸ್ತಿ ಆಗ್ಬಾರ್ದು ಅಂತ ಅಂದ್ಬಿಟ್ಟು ರೋಗಾಣುರಹಿತ ಸುಳ್ಳಿ ಬ್ಯಾಂಡೇಜ್ ಅಂದ್ರೆ ವಿವಿಧ ರೀತಿಯ ಉದ್ದ ಮತ್ತು ಅಗಲನ ಅಳತೆಗಳನ್ನು ಹೊಂದಿರತಕ್ಕಂಥ ಈ ಪಟ್ಟಿ ತೆರೆದ ಗಾಯದಿಂದ ಆಗ್ತಕ್ಕಂಥ ರಕ್ತಸ್ರಾವ ಮತ್ತು ಸೋಂಕನ್ನು ತಡೆಗಟ್ಟಲು ಬಳಸಲಾಗುತ್ತದೆ. ಯಾವುದು? ಸುರುಳಿ ಬ್ಯಾಂಡೇಜ್. ಕಟ್ತಾರೆ ನೋಡಿ, ತುಂಬಾ ಗಾಯ ಆದಾಗ ಬ್ಯಾಂಡೇಜ್ ಮಾಡ್ತಾರೆ ನೋಡಿ, ಕ್ಲೀನ್ ಆಗಿ ಟಿಂಚರ್ ಅಥವಾ ಡೆಟಾಲ್ ಹಾಕಿಬಿಟ್ಟು ವಾಶ್ ಮಾಡ್ತಾರೆ ಗಾಯಗಳನ್ನ. ಅದರಲ್ಲಿರ್ತಕ್ಕಂಥ ಎಲ್ಲ ಕೀವು ಅಥವಾ ರಕ್ತವನ್ನ ಹೊರ ಹಾಕ್ತಾರೆ. ಆನಂತರ ಅಲ್ಲಿ ಮುಲಾಮ್ ಅಂತಕ್ಕಂಥದ್ದನ್ನು ನವಿರಾಗಿ ಹಚ್ಚುತ್ತಾರೆ. ಆನಂತರ ಅದಕ್ಕೆ ಏನ್ ಮಾಡ್ತಾರೆ? ಬ್ಯಾಂಡೇಜ್ ಅನ್ನ, ಯಾವುದೇ ರೋಗಾಣುಗಳು ಅದಕ್ಕೆ ಸೋಂಕಬಾರದು, ಕ್ರಿಮಿಕೀಟಗಳು ಕೂರಬಾರದು ಅಂತ ಹೇಳ್ಬಿಟ್ಟು ಅದನ್ನ ನಾವು ಸುರುಳಿ ಬ್ಯಾಂಡೇಜ್ ಅಂತ ಕರಿತೀವಿ. ಈ ಸುರುಳಿ ಬ್ಯಾಂಡೇಜ್ ರಕ್ತಸ್ರಾವನ ತಡೆಗಟ್ಟೋದಲ್ಲದೆ ಸೋಂಕನ್ನು ತಡೆಗಟ್ಟುತ್ತದೆ. ರೋಗಾಣುರಹಿತ ಸುರುಳಿ ಬ್ಯಾಂಡ್ಗಳು ವಿವಿಧ ಗಾತ್ರದ ತೆರೆದ ಗಾಯಗಳಿಗೆ ಉಪಯೋಗಿಸಬಹುದು. ಇವು 2x2 ಇರ್ಬೋದು, ಅಥವಾ 3x3 ಅಥವಾ 5x9 ಈ ರೀತಿ ಇನ್ನೂ ದೊಡ್ಡ ಗಾತ್ರಗಳನ್ನು ಲಭ್ಯವಿರುತ್ತದೆ. ಸೊ ಇಷ್ಟು 10ನೇ ತರಗತಿಯಲ್ಲಿರ್ತಕ್ಕಂಥ ಒಂದು ಪ್ರಥಮ ಚಿಕಿತ್ಸೆಯ ಸುರುಳಿ ಬ್ಯಾಂಡೇಜು, ಕ್ರೇಪ್ ಬ್ಯಾಂಡೇಜು ಮತ್ತೆ ಬ್ಯಾಂಡ್ ಏಡ್ಗಳು. ಸೊ ಇಷ್ಟು ಪ್ರಥಮ ಚಿಕಿತ್ಸೆ. ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಕೇಳಿ. ಪ್ರಥಮ ಚಿಕಿತ್ಸೆ ಅಂದ್ರೆ ಏನು? ಸುಟ್ಟ ಗಾಯಗಳಿಗೆ ಮತ್ತು ಪ್ರಜ್ಞೆ ತಪ್ಪಿದಾಗ ಮತ್ತು ನೀರಿನಲ್ಲಿ ಮುಳುಗಿದಾಗ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗಿ ಅರ್ಥ ಇದೆ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು.